ಹಾಯ್, ಇದು ಇವತ್ತಿನ ವ್ಲಾಗಿಂದು ಎಂಟೈರ್ ವ್ಲಾಗಿನ ಶಾರ್ಟ್ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಎಲ್ಲ ಕ್ಲಿಪ್ ಮಾಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ. ಎಂಟೈರ್ ವ್ಲಾಗ್ ಚೆನ್ನಾಗಿರುತ್ತೆ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಈವ್ನಿಂಗ್ ಒಂದು 5:30, ಮಾರ್ಚ್ 10th. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಮಾರ್ನಿಂಗಿಂದ ಕೆಲಸ ಇತ್ತು, ಸೊ ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಸಮ್ಮರ್ ಅಲ್ವಾ, ಸೊ ಈವ್ನಿಂಗ್ ಟೈಮ್ ಫ್ರೆಶ್ ಅಪ್ ಆದ್ರೇ ಒಂಚೂರು ಫ್ರೀಯಾಗಿ ಅನಿಸುತ್ತೆ, ನೈಟೆಲ್ಲ ಸ್ಲೀಪ್ ಚೆನ್ನಾಗಿ ಬರುತ್ತೆ ಅಂತ ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ಈಗ ನಾನು ಸ್ಕಿನ್ ಕೇರ್ ರೊಟೀನ್ ಮುಗಿಸ್ಕೊಂಡು ಏನು ಮಾಡ್ತೀನಿ ಅಂತ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ, ಮುಂದೆ ನೋಡಿ. ಫ್ರೆಶ್ ಅಪ್ ಆದಮೇಲೆ ಇವಾಗ ಸ್ಕಿನ್ ಕೇರ್ ಫಾಲೋ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಪ್ರಾಡಕ್ಟ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಯಾವಾಗಲೂ. ಒಂದು ರೋಸ್ ವಾಟರ್ ಸ್ಪ್ರೇ, ಇನ್ನೊಂದು ಆಲೋವೆರಾ ಜೆಲ್ಲು. ಇಲ್ಲಿ ರೋಸ್ ವಾಟರ್ ಸ್ಪ್ರೇ ಯೂಸ್ ಮಾಡಿಲ್ಲ. ನೀವು ಫೇಸ್ ವಾಶ್ ಮಾಡಿದ ತಕ್ಷಣ ರೋಸ್ ವಾಟರ್ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ಯಾಕಂದರೆ ನಾವು ಫ್ರೆಶ್ ಅಪ್ ಆಗಿದ ತಕ್ಷಣ ಸ್ಕಿನ್ನಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಅಲ್ವಾ, ಆವಾಗ ರೋಸ್ ವಾಟರ್ ಸ್ಪ್ರೇಯನ್ನು ಸ್ಪ್ರೇ ಮಾಡಿದಾಗ ಆ ಪೋರ್ಸ್ ಎಲ್ಲ ಕ್ಲೋಸ್ ಆಗಿ ಆ ಒಂದು ಹೈಡ್ರೇಷನ್ ಚೆನ್ನಾಗಿರುತ್ತೆ ಸ್ಕಿನ್ನಲ್ಲಿ. ಆಲೋವೆರಾ ಜೆಲ್ಲು ಅಷ್ಟೇ, ನಿಮಗೆ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಇಟ್ಕೊಳ್ಳುತ್ತೆ ಸ್ಕಿನ್ನು. ಸೊ ಕಂಪಲ್ಸರಿ ಇದೆರಡು ನಾನು ಫಾಲೋ ಮಾಡ್ತೀನಿ ಯಾವಾಗ್ಲೂ. ಆಲ್ಮೋಸ್ಟ್ 2 ಇಯರ್ಸಿಂದ ಸೇಮ್. ಈ ಎರಡು ಮಾತ್ರ ನಾನು ಚೇಂಜೇ ಮಾಡೋದಿಲ್ಲ, ಮಿಸ್ ಮಾಡೋದು ಇಲ್ಲ. ಮನೇಲಿದ್ದರೂ ಸರಿ, ಆಚೆ ಹೋದರೂ ಸರಿ, ಸೇಮ್ ಇರುತ್ತೆ. ಅದೇ ಥರ ನೆಕ್ಸ್ಟು ನಾನು ಹ್ಯಾಂಡ್ಸು ಎಲ್ಲ ಕಡೆ ನಾನು ಮಾಯ್ಶ್ಚರೈಸ್ ಮಾಡ್ಕೊಂಡ್ಬಿಡ್ತೀನಿ ಸ್ನಾನ ಮಾಡಿ, ಇಲ್ಲ ಫೇಸ್ ವಾಶ್ ಮಾಡಿದ್ರೂ. ಲಿಪ್ಗೆ ಸೇಮ್ ಈ ಲಿಪ್ ಬಾಮೇ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಯಾವುದಾದ್ರೂ ಸರಿ, ನಿಮಗೆ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೋ ನಿಮ್ಮ ಲಿಪ್ಸ್ಗೆ ಅದನ್ನು ನೋಡಿ ಯೂಸ್ ಮಾಡ್ಕೊಳ್ಳಿ. ನನಗೆ ಯಾವ ಬ್ರ್ಯಾಂಡ್ ಸೂಟ್ ಆಗುತ್ತೋ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸ್ಕಿನ್ ಕೇರ್ ರೊಟೀನ್ ಅನ್ನೋದು ಕಂಪಲ್ಸರಿ ಲೈಫಲ್ಲಿ ಇದ್ದೇ ಇರಬೇಕು. ಯಾಕಂದರೆ ನಮ್ಮ ಸ್ಕಿನ್ನು ಇವಾಗಿರೋ ಎನ್ವಿರಾನ್ಮೆಂಟ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಲ್ವಾ. ನಾನು ನಮ್ಮ ಮನೆ ಆಚೆ ಬಂದಿದ್ದೀನಿ ನೋಡಿ. ಈಗ ಒಂದು ಈವ್ನಿಂಗ್ ಅರೌಂಡ್ ಒಂದು 6 o'clock ಆಗಿರುತ್ತೆ ಟೈಮು, ಸನ್ಸೆಟ್ ಟೈಮು. ನಮ್ಮ ಮನೆ ಆಪೋಸಿಟಲ್ಲಿ ಒಂದು ದೊಡ್ಡ ಆಲದ ಮರ ಇದೆ, ಚೆನ್ನಾಗಿ ಗಾಳಿ ಬರ್ತಿದೆ ಇವತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಸನ್ಲೈಟಲ್ಲೇ ನನಗೆ ನನ್ನ ಫೇಸ್ ತೋರಿಸ್ತಾ ಇದ್ದೀನಿ. ಒನ್ಲಿ ಆಲೋವೆರಾ ಜೆಲ್ ಅಪ್ಲೈ ಮಾಡಿದ್ದೀನಿ ನೋಡಿ. ಎಷ್ಟು ಒಂದು ಬ್ರೈಟಾಗಿ ಗ್ಲೋ ಆಗಿ ಒಂದು ಸಾಫ್ಟ್ ಆ್ಯಂಡ್ ಸಟಲ್ ಆಗಿದೆ ನೋಡಿ, ನ್ಯಾಚುರಲ್ ಸನ್ಲೈಟಲ್ಲಿ. ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಲೈಟಿಂಗ್ ಯೂಸ್ ಮಾಡಿಲ್ಲ. ಇದು ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಹಾಯ್ ಫ್ರೆಂಡ್ಸ್, ಇದೇನಪ್ಪ ಅಂದರೆ ಮಂಡೇ ಈವ್ನಿಂಗ್ ಒಂದು 9 PM ಆಗಿರುತ್ತೆ. ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ನಾನು ಹೋಗಿಲ್ಲ. ಆ್ಯಕ್ಚುಲಿ ಅದು ನೈಟು ಅದು ಅಳ್ದಿರೋ ದೇವಸ್ಥಾನ ಬಂದು ಒಂಚೂರು ಬೆಟ್ಟದ ಮೇಲಿದೆ. ಶ್ರೀನಿವಾಸ ಮಹಾ ಕಲ್ಯಾಣೋತ್ಸವ ನಡೀತಾ ಇದೆ. ಅದು ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಾನು ಅದಕ್ಕೆ ಹೋಗಲಿಲ್ಲ. ಮುಗಿಯೋಷ್ಟರಲ್ಲಿ ಹೆಂಗೂ ನೈಟು 1 o'clock 2 o'clock ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹೋಗಲಿಲ್ಲ. ನಮ್ಮ ಮನೇಲೇ ಹೋಗಿದ್ದಾರೆ ಎಲ್ಲರೂ. ವಿಡಿಯೋ ಬಂದ್ಬಿಟ್ಟು ಒಂಚೂರು ಲ್ಯಾಂಡ್ಸ್ಕೇಪು, ವರ್ಟಿಕಲ್ ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿರುತ್ತೆ. ವಿಡಿಯೋ ನನ್ನ ಸಿಸ್ಟರ್ ತೆಗ್ದಿರೋದ್ರಿಂದ ಆ ಥರ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಈಗೀಗಲೇ ಕಲಿತಾ ಇರೋದ್ರಿಂದ ವೀಡಿಯೋಸ್ ಹೆಂಗೆ ತೆಗೆದ್ರೆ ಹೆಂಗೆ ಬರುತ್ತೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ವ್ಲಾಗಲ್ಸಲ್ಲಿ ಕ್ಲೀನಾಗಿ ಯೂಟ್ಯೂಬ್ ವೀಡಿಯೋಸ್ ಬರುತ್ತೆ. ನನಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಎಲ್ಲ ಮನುಷ್ಯರ ಮದುವೆಲೂ ಕೂಡ ಮೊದಲು ತಾಂಬೂಲ ಬದಲಾಯಿಸಿ ಆಮೇಲೆ ಮದುವೆ ಸ್ಟಾರ್ಟ್ ಮಾಡೋ ಥರ ಇಲ್ಲಿ ಕೂಡ ದೇವ್ರುಗಳಿಗೆ ತಾಂಬೂಲ ಬದಲಾಯಿಸ್ತಾ ಇದ್ದಾರೆ. ಈ ಕಡೆ ಬ್ಲೂ ಶರ್ಟು ಬ್ಲೂ ಸ್ಯಾರಿ ಹಾಕ್ಕೊಂಡಿರೋದು ನಮ್ಮ ಮಮ್ಮಿ ಡ್ಯಾಡಿ, ನಾವು ಹೆಣ್ಣು ಕಡೆ ಇರ್ತೀವಿ. ಮತ್ತು ಆ ಕಡೆ ಇರೋದು ನಮ್ಮ ರಿಲೇಟಿವ್ಸ್, ಅವ್ರ ಗಂಡ ಕಡೆ ಇರ್ತಾರೆ. ಇದು ನಮ್ಮ ಚಿಕ್ಕ ವಯಸ್ಸಿಂದನೂ ಈ ಉತ್ಸವ ಬಂದು ನಾವೇ ಮಾಡಿಸ್ತಾ ಇರೋದು ನೋಡಿ. ಅಲ್ರಿ, ಹೆಣ್ಣನ್ನ ಕೇಳಕ್ ಬಂದಾಗ ಗಂಡನೇ ಪ್ರಶ್ನೆ ಮಾಡ್ತಾರೆ, ಅಯ್ಯ ನಿನ್ನ ಮಗನಿಗೆ ಏನು ಯೋಗ್ಯತೆ ಇದೆ? ನಿನ್ನ ಮಗ ಎಷ್ಟು ಕಾರ್ ಇಟ್ಟಿದ್ದಾನೆ, ಎಷ್ಟು ಬಂಗಲೆ ಇಟ್ಟಿದ್ದಾನೆ, ಎಷ್ಟು ತಿಂಗಳಿಗೆ ಸಂಬಳ ತಗೊಂತಾನೆ, ಇಂಜಿನಿಯರ, ಡಾಕ್ಟ್ರ, ಕಲೆಕ್ಟ್ರ ಅಂತೆಲ್ಲ ಕೇಳ್ತಾರೆ. ಅದೇ ತರ ಆವಾಗ ತುಂಬಾ ಪ್ರಶ್ನೆ ಮಾಡ್ತಾರೆ. ಏನಂತ ಸಮುದ್ರರಾಜ ಇಲ್ಲಿ ಈಗ ಅರ್ಚಕರು ಎಲ್ಲ ಕತೆ ಎಲ್ಲ ಹೇಳಿದ ನಂತರ ತಾಂಬೂಲ ಬದಲಾಯಿಸೋಕ್ಕೆ ಎಲ್ಲದನ್ನು ಸಿದ್ಧ ಮಾಡ್ತಿದ್ದಾರೆ. ಅರ್ಶಿನ ಕುಂಕುಮ ಇಟ್ಟು ತಂದೆ ತಾಯಿಗೆ ಹಾರ ಬದಲಾಯಿಸಿ ಹೆಣ್ಣು ಗಂಡು ಕಡೆ,
ಆಮೇಲೆ ತಾಂಬೂಲ ಬದಲಾಯಿಸ್ತಿದ್ದಾರೆ. ಈ ಮದುವೆ ನಡೆಯುವಾಗ ತುಂಬಾ ಚೆನ್ನಾಗಿರುತ್ತೆ. ಆ ಸ್ಟೋರಿ ಎಲ್ಲ ಹೇಳಿ ದೇವ್ರುಗಳ ಮದುವೆ ಏನಕ್ಕೋಸ್ಕರ ಮಾಡ್ತಾರೆ ಎಲ್ಲ ಹೇಳ್ತಾ ಇದ್ರೆ ತುಂಬಾ ಖುಷಿಯಾಗತ್ತೆ. ಆ್ಯಕ್ಚುಲಿ ನಮ್ಮನ್ನೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ನಮ್ಮ ಮದುವೆ ನನಗೆ ಜ್ಞಾನ ಬಂತು ಈ ವಿಡಿಯೋ ನೋಡುವಾಗ. ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಲ್ವಾ. ನೋಡ್ತಾ ನೋಡ್ತಾ ನನಗೆ ನನ್ನ ಮದುವೆಯಲ್ಲಿ ನಡೆದಿದ್ದೆಲ್ಲ ನನಗೆ ರಿವೈಂಡ್ ಆಗ್ತಾಯಿತ್ತು. ನಿಮಗೆ ಆ ಥರ ಏನು ಜ್ಞಾಪನ ಬರುತ್ತೋ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಕ್ಚುಲಿ ನನಗೆ ಗೊತ್ತಿದ್ದಂಗೆ ಹೊಸ್ದಾಗೆ ಮದುವೆ ಆದ ಜೋಡಿ ಜಗಳ ಆಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ದೇವ್ರುಗಳಿಗೆ ವರ್ಷ ವರ್ಷ ಈ ಥರ ಮದುವೆ ಮಾಡಿದ್ರೆ ದೇವ್ರುಗಳು ಸದಾಕಾಲ ಜೊತೆಗಿರೋದ್ರಿಂದ ಅವ್ರ ಮಧ್ಯೆ ಜಗಳ ಏನೂ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ವರ್ಷ ವರ್ಷ ಈ ಥರ ಮಾಡಿಸ್ತಾರೆ ಅಂತ ಅನಿಸತ್ತೆ. ಅದು ನನಗೆ ಗೊತ್ತಿರೋ ವಿಷಯ. ನಿಮಗೆ ಏನಕ್ಕೋಸ್ಕರ ಇದನ್ನು ಮಾಡ್ತಾರೆ ಅಂತ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹಾಕಿ, ನಾನು ನಿಮ್ಮ ಜೊತೆ ತಿಳ್ಕೊತೀನಿ. ಆ್ಯಕ್ಚುಲಿ ಇದೇ ನಿಜ ಅನಿಸುತ್ತೆ. ನನಗೆ ನಾನು ರಿಸರ್ಚ್ ಮಾಡಿದ್ರಲ್ಲಿ ವರ್ಷ ವರ್ಷ ಅವ್ರಿಗೆ ಆ ಥರ ಮಾಡ್ತಾಯಿದ್ರೆ ಅವ್ರು ಸದಾ ಕಾಲ ಒಂದಾಗಿರ್ತಾರೆ. ಮನುಷ್ಯರಿಗಾದರೆ 60 ವರ್ಷ ಈ ಕಾಲದಲ್ಲಷ್ಟೇ. ಸೊ ದೇವ್ರುಗಳು ಸದಾ ಕಾಲ ಇರಬೇಕು ಅಂದರೆ ಆ ಒಂದು ಬಾಂಡಿಂಗ್ ಚೆನ್ನಾಗಿರಲಿ ಅಂತ ವರ್ಷ ವರ್ಷ ಮತ್ತೆ ಅವ್ರನ್ನ ವಾಚ ದತ್ತ ಪ್ರಿಯ ಹೀನ ಕನ್ಯಾ ದಾತ ಸುಖಿನೋ ಭವ. ಅಂದರೆ ಎಲ್ಲಿ ಕೊಟ್ಟರು ಸುಖವಾಗಿದ್ದೀನಿ ಅಂತ ಹೇಳಿ, ಅದು ಎಲ್ಲಿ ಕೊಟ್ಟರು ಕಣ್ಣೆ ಅಂತ ಸಹ ಕೊಡಿ. ಓಂ ದತ್ತ ಪ್ರಿಯ ಹೀನ ವರ ದಾತ ಸುಖಿನೋ ಭವ. ಅಂದರೆ ಗಂಡನ ನಿಮ್ಮ ಗಂಡನ ನಾವು ಈಸ್ಕೊಂತಾ ಇದ್ದೀವಿ, ನಿಮಗೂ ಗಂಡಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಕೊಟ್ಬಿಡಿ. ಇದೆಲ್ಲ ಆದಮೇಲೆ ಈಗ ಕಂಕಣ ದಾರ ಕಟ್ಟುತ್ತಾ ಇದ್ದಾರೆ. ಮದುವೆಗೆ ಫಸ್ಟ್ ಸ್ಟೆಪ್ಪು ಕಂಕಣ ದಾರ. ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನಿಗೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೆ 5 ಕಂಕಣ ದಾರಗಳು ಕಟ್ಟುತ್ತಾ ಇದ್ದಾರೆ. ಇಲ್ಲಿ ಜಂಜುವಾರ ಮತ್ತು ದೀಕ್ಷಾದಾರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಜಂಜುವಾರ ದೇವರಿಗೆ ಹಾಕ್ತಾರೆ, ಆ ದೀಕ್ಷಾದಾರ ಪೂಜೆಗೆ ಹೋಗಿರೋರಿಗೆ ಕೈಗೆ ಕಟ್ಕೊಳ್ಳೋಕ್ಕೆ ಕೊಡ್ತಾರೆ. ಒಂದು ಸ್ವಲ್ಪ ದಿವಸಗಳ ನಂತರ ಅದನ್ನು ಬಿಚ್ಚಿಟ್ಕೋಬೋದು. ಆದ್ಮೇಲೆ ಹೆಣ್ಣು ಗಂಡಿಗೆ ಈಗ ಬಾಸಿಂಗ ಕಟ್ಟುತ್ತಾ ಇದ್ದಾರೆ ನೋಡಿ. ನಾನು ಕಂಡ್ರೆ ಸಂಹಾರ ಮಾಡ್ಕೋಬಾರದೆ ಮಹಾಲಕ್ಷ್ಮಿ ಕೆಲಸ. ಕೆಟ್ಟು ಅನ್ಕಂಡ್ರೆ ಬ್ರಹ್ಮ ವರ ಕೊಡ್ತಾನೆ, ಅನಂತರ ನೀನ್ ಸಾಯಿಸ್ಬೋದು ಮಹಾಲಕ್ಷ್ಮಿ ಅಂತ ಹೇಳಿ ಸಮಾಧಾನ ಮಾಡಿ ತಪಸ್ಸು ಕಳಿಸ್ಬಿಡ್ತಾನೆ. ಯಾವ ಶಪಥ ಕೇಳ್ತಾನೆ, ಆತನ ಪತ್ನಿ ಯಾರಂತ ಗೈಯಾಳು ಗರ್ಭಿಣಿಯಾಗಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಹೋಗಿ ತಪಸ್ಸು ಕುತ್ಕೊಂತಾನೆ.
ಆ ಗರ್ಭಿಣಿಯಾಗಿದ್ದಂಥ ಗಯ್ಯಾಳನ್ನ ಕರ್ಕೊಂಡ್ಬಂದು ಮಹಾವಿಷ್ಣು ಅಂದರೆ ಮಹಾವಿಷ್ಣು ಸಾವು ಬರಬೇಕು ಅಂತ ಹೇಳಿ ಹೊರ ಕೇಳ್ತಾನೆ. ಯಾರು? ಹಿರಣ್ಯಕಶಿಪು ಹಾಗೆ ಆಗಲಿ ಅಂತ ಹೊರ ಕೊಟ್ಟಿರ್ತಾನೆ. ಯಾರು? ಬ್ರಹ್ಮ. ಅದನ್ನ ಕೇಳ್ಬಿಟ್ಟು ಸಂತೋಷವಾಗಿ ಆನಂದವಾಗಿ ಕಾಲ ಕಳೆದ್ಬಿಡ್ತಾನೆ. 5 ವರ್ಷಗಳ ಕಾಲ ಆನಂದವಾಗಿ ಕಳೆದ್ಬಿಟ್ಟು ಗುರುಕುಲಕ್ಕೆ ಮಗುವನ್ನು ಕಳಿಸ್ತಾನೆ. ಇಲ್ಲಿಗೆ ಸ್ಕೂಲ್ಗೆ. ಆ ಸ್ಕೂಲಲ್ಲಿ ಓಂ ನಮೋ ನಾರಾಯಣಾಯ ನಮಃ ಇದನ್ನೇ ಹೇಳ್ಕೊಂಡ್ಬಿಡ್ತಾನೆ. ಏನಂತ? ಓಂ ನಮೋ ನಾರಾಯಣಾಯ ನಮಃ ಇದೇ ಹೇಳ್ಕೊಂಡ್ಬರ್ತಾರೆ ಬಾಬು. ಆ ಬಾಬು ಹೇಳ್ಕೊಂಡ್ರೆ ಗುರುಗೆ ತಿದ್ದಕ್ಕಾಗದೆ ಏನೋ ನಾನು ಎಷ್ಟೇ ಬಿಡೋದಿಲ್ಲ ನಿನ್ನ. ಈಗ ಇಲ್ಲಿ ಇನ್ನು ದೇವರನ್ನ ಮತ್ತು ಅದೇ ಶ್ರೀನಿವಾಸ ಮತ್ತು ಶ್ರೀದೇವಿ ಭೂದೇವಿನ ದೇವಸ್ಥಾನ ಒಂದು ಸುತ್ತು ಪ್ರದಕ್ಷಿಣೆ ಮಾಡಿಸ್ಕೊಂಬಂದು ಎದುರು ಬದ್ರಾಗೆ ಕುಂಡ್ರಿಸ್ತಾರೆ ಜೀರಿಗೆ ಬೆಲ್ಲ ಶಾಸ್ತ್ರಕ್ಕೋಸ್ಕರ. ಆ ಕಾಲದಲ್ಲಿ ಜೀರಿಗೆ ಬೆಲ್ಲ ಶಾಸ್ತ್ರ ಇಡುವಾಗಲೇ ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಿದ್ದು. ಈ ಶಾಸ್ತ್ರ ಅಂದ್ರೇ ನನಗೆ ನೆನಪು ಬರೋ ಒಂದೇ ವಿಷಯ, ನಮ್ಮ ಮದುವೆಯಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ನಮಗೆ ತುಂಬಾ ಹೇಳಿದ್ರು ಜೀರಿಗೆ ಬೆಲ್ಲ ಶಾಸ್ತ್ರ ತುಂಬ ಮುಖ್ಯವಾದ ಶಾಸ್ತ್ರ ಧಾರೆಗಿಂತ. ಆ ಟೈಮಲ್ಲಿ ಜೀರಿಗೆ ಬೆಲ್ಲ ಇಡುವಾಗ ಒಬ್ರಿಗೊಬ್ರು ಕಣ್ಣುಗಳನ್ನ ನೋಡಿಕೊಂಡೇ ಇಡಿ, ಆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಲೈಫ್ ಲಾಂಗ್ ಇರುತ್ತೆ ಅಂತ ನಮಗೆ ಹೇಳಿದರು. ನಾವು ಅದೇ ಫಾಲೋ ಮಾಡಿದ್ವಿ. ಇನ್ನು ಬಂದಮೇಲೆ ಇಲ್ಲಿಂದ ರೌಂಡ್ಸ್ ಆದಮೇಲೆ ಬದಲಾಯಿಸಿದಾದ್ಮೇಲೆ ಉಯ್ಯಾಲೆ ಸೇವೆ ಮಾಡಿಕೊಂಡು ದೇವರನ್ನು ಅಪೋಸಿಟಾಗಿ ಕುಂಡ್ರಿಸ್ತಾರೆ. ಇನ್ನು ಏನಕ್ಕೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಜೀರಿಗೆ ಬೆಲ್ಲ ಶಾಸ್ತ್ರಕ್ಕೋಸ್ಕರ ಕುಂಡ್ರಿಸ್ತಾರೆ. ಇಲ್ಲಿ ಅದಕ್ಕೆ ಕರ್ಕೊಂಬರ್ತಿದ್ದಾರೆ ಹಾರ ಬದಲಾಯಿಸಿ. ಪೂಜೆ ಆದಮೇಲೆ ಮತ್ತೆ ತಂದು ದೇವರನ್ನು ಅಪೋಸಿಟಲ್ಲಿ ಕುಂಡ್ರಿಸ್ತಾರೆ, ಶ್ರೀನಿವಾಸ ಮತ್ತು ಶ್ರೀದೇವಿ ಭೂದೇವಿ ಸಮೇತ.
ಈಗ ದೇವರಿಗೆ ತಂದಿರೋ ವಸ್ತ್ರಗಳು, ಶ್ರೀದೇವಿ ಭೂದೇವಿಗೆ ಸೀರೆ ಉಡಿಸಿ ಮತ್ತು ಶ್ರೀನಿವಾಸನಿಗೆ ಹೊಸ ಪಂಚೆ ಹಾಕಿ ಜೀರಿಗೆ ಬೆಲ್ಲ ಶಾಸ್ತ್ರಕ್ಕೆ ಮುಹೂರ್ತದ ಬಟ್ಟೆ ಸಮೇತ ದೇವರ ಇಲ್ಲಿ ಈಗ ಜೀರಿಗೆ ಬೆಲ್ಲ ಆದಮೇಲೆ ಅಕ್ಷತೆ ಬದಲಾಯಿಸ್ತಾ ಇದ್ದಾರೆ ನೋಡಿ. ಈಗಿನ ಕಾಲದಲ್ಲಿ ಎಲ್ಲ ಕಲರ್ ಅಕ್ಷತೆ, ಥರ್ಮೋಕೋಲ್ ಬಾಲ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮದುವೆಗಳು. ಇದೆಲ್ಲ ನೋಡ್ತಾ ಇದ್ದರೆ ನನಗೆ ತುಂಬಾ ಖುಷಿ ಆಗ್ತೈತೆ. ಆ್ಯಕ್ಚುಲಿ ನಾನು ಹೋಗಿಲ್ಲ ದೇವಸ್ಥಾನಕ್ಕೆ, ನಾನು ಇಲ್ಲಿಂದನೇ ಆ ದೇವರ ಆಶೀರ್ವಾದ ಪಡ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ, ನೀವು ನೆನೆಸೋದೆಲ್ಲ ಆಗಲಿ ಈ ವರ್ಷ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲೀಗ ಜೀರಿಗೆ ಬೆಲ್ಲ ಅಕ್ಷತೆ ಶಾಸ್ತ್ರ ಆದಮೇಲೆ ಕಂಕಣಕ್ಕೆ ಈ ದೇವರಿಗೂ ಆ ದೇವರಿಗೂ ಮುಡಿ ಹಾಕ್ತಿದ್ದಾರೆ ಹೂವದ್ರಿಂದ ನೋಡಿ. ಈ ಕನ್ಯಾದಾನ ಶಾಸ್ತ್ರ ಮಾಡುವಾಗ ಆ ದೇವ್ರದ್ದು ಶಂಕು ಇರುತ್ತಲ್ವ, ಅದಕ್ಕೆ ಆ ಕಡೆ ಈ ಕಡೆ ಲಕ್ಷ್ಮೀ ದೇವಿ, ಶ್ರೀದೇವಿ ಭೂದೇವಿಗೆ ಹೂವದಿಂದ ಕನೆಕ್ಟ್ ಮಾಡಿರ್ತಾರೆ ಎರಡೂ ಕಡೆ. ಈ ಹೆಣ್ಮಕ್ಳು ಯಾರಿಗೇ ಆಗಲಿ ಮದುವೆ ವಯಸ್ಸಿಗೆ ಬಂದಿರ್ತಾರೆ, ಇಲ್ಲ ಅವ್ರಿಗೇನೋ ಒಳ್ಳೇದಾಗಬೇಕು ಅನ್ನೋ ಹೆಣ್ಮಕ್ಳನ್ನ ಕುಂಡ್ರಿಸಿ ಅವ್ರ ತಲೆ ಮೇಲೆ ದೇವ್ರದೊಂದು ಆ ಶಂಖನಿಟ್ಟು ಅದಕ್ಕೆ ಕನ್ಯಾದಾನ ಮಾಡ್ತಾರೆ ನೋಡಿ. ಇಲ್ಲಿ ಅದು ಕೂತಿರೋದು ನನ್ನ ಸಿಸ್ಟರು. ಅವ್ರಿಗೆ ಇವಾಗ ತಾನೇ ಸ್ಟಡೀಸ್ ಆಯಿತು, ಇನ್ನೇನು ಅಲೈನ್ಸ್ ನೋಡ್ತಾ ಇದ್ದೀವಿ. ಸೊ ನಾವು ಅವಳನ್ನೇ ಕುಂಡ್ರಿಸಿದ್ದೀವಿ. ಅವ್ರ ಕೈ ಮುಕ್ಕೊಂಡು ಅಲ್ಲಿ ಕುತ್ಕೊಂಡು ಅವ್ರ ತಲೆ ಮೇಲೆ ಇಟ್ಕೊಂಡು ಆ ಥರ ಕನ್ಯಾದಾನ ಮಾಡಿಸ್ಕೊಂಡ್ರೆ ದೇವರದ್ದು ಅವ್ರಿಗೂ ನೆಕ್ಸ್ಟು ಆದಷ್ಟು ಬೇಗನೆ ಸೆಟ್ ಆಗುತ್ತೆ ಅಂತ ಇಲ್ಲಿ ಸುಮಾರು ವರ್ಷಗಳಿಂದ ಇದನ್ನೇ ಫಾಲೋ ಮಾಡ್ತಾ ಇರೋದು ನೋಡಿ ನೀವು. ಆ್ಯಕ್ಚುಲಿ ಎಲ್ಲ ಕಡೆ ಮುಹೂರ್ತ ಆದಮೇಲೆ ಧಾರೆ ಇರೋದು, ಆದರೆ ದೇವರಿಗೆ ಮೊದಲು ಕನ್ಯಾದಾನ ಧಾರೆ ಎರೆದ್ಬಿಟ್ಟು ಆಮೇಲೆ ಮುಹೂರ್ತ ಇದೆ, ಮುಂದೆ ತಾಳಿ ಕಟ್ಟೋದೆಲ್ಲ ಬರುತ್ತೆ. ಇಲ್ಲಿ ಹೆಣ್ಮನೆ ಕಡೆ ಗಂಡು ಮನೆ ಕಡೆ ಮತ್ತು ಕೆಲವರು ಧಾರೆ ಹಾಕ್ತಿದ್ದಾರೆ. ತೆಗಿತಾ ಇದ್ದಾರೆ ಇನ್ನೇನು ದಾರ ಆದಮೇಲೆ. ಅಲ್ಲಿ ಆ್ಯಕ್ಚುಲಿ ಒಂದು ಕನ್ನಿ ಅಂದರೆ ಮದುವೆ ಆಗದೆ ಇರೋ ಒಂದು ಹುಡುಗಿನೇ ಕುಂಡ್ರಿಸ್ಬೇಕು ಯಾವಾಗಲೂ ದಾರ ಎರೆಯುವಾಗ. ಆ ಥರ ಕುಂಡ್ರಿಸಿ ಮಾಡಿ ಮತ್ತು ಅವರಿಗೆ ಅರಿಶಿನ ಕುಂಕುಮ ಇಟ್ಟು ಅವ್ರಿಗೆ ತಾಂಬೂಲ ಕೊಟ್ಟು ಎಬ್ಬರಿಸ್ತಾರೆ ಮತ್ತೆ ಅಲ್ಲಿಂದ.
ಇನ್ನು ಹಾಲನ್ನ ತೀರ್ಥ ಪ್ರಸಾದನ ಎಲ್ಲರಿಗೂ ತಲೆ ಮೇಲೆ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ವಿಡಿಯೋ ನೋಡೋ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾನು ಆ್ಯಕ್ಚುಲಿ ಹೋಗಿಲ್ಲ, ನಿಮ್ಮೆಲ್ಲರ ಥರನೇ ನಾನು ವಿಡಿಯೋ ನೋಡಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ದೇವರಿಗೆ. ನೀವು ವಿಡಿಯೋದಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನೇನು ಇಲ್ಲಿ ನೆಕ್ಸ್ಟ್ ಹೋಮ ಆಗುತ್ತೆ. ಹೋಮ ಆದಮೇಲೆ ಮಾಂಗಲ್ಯ ಧಾರೆ ನಡೆಯುತ್ತೆ. ಮುಂದೆ ಹೋಮ ಎಲ್ಲ ಮದುವೆಲೂ ಆಗೋ ಥರನೇ ಇಲ್ಲೂ ದೇವ್ರಿಗೂ ಹೋಮ ಹಾಕ್ತಾರೆ. ಮುಂದೆ ಮುಂದೆ ವಿಡಿಯೋ ಬರುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ ಎಲ್ಲರೂ. ಇಲ್ಲಿ ಶ್ರೀನಿವಾಸ ಮತ್ತು ಶ್ರೀದೇವಿ ಭೂದೇವಿಗೆ ಆರತಿ ಮಾಡಿ ಆ ಕರ್ಪೂರನ ತಂದು ಹೋಮ ಬೆಳಗಿಸ್ತಾರೆ. ಇದಾದಮೇಲೆ ಆ ಮಾಂಗಲ್ಯಕ್ಕೂ ಪೂಜೆ ಮಾಡಿ 2 ಮಾಂಗಲ್ಯಗಳನ್ನು ಎಲ್ಲರ ಕೈಯಲ್ಲೂ ಮುಟ್ಟಿಸಿ ನಮಸ್ಕಾರ ಮಾಡಿಸಿ ಆಮೇಲೆ ಅದನ್ನು ತಗೊಂಡೋಗಿ ಶ್ರೀನಿವಾಸನ ಕೈಯಿಂದ ಶ್ರೀದೇವಿ ಭೂದೇವಿ ಕೊರಳಿಗೆ ಅರ್ಪಿಸ್ತಾರೆ. ಶ್ರೀದೇವಿ ಭೂದೇವಿ ಖುಷಿಯಾಗಿರುತ್ತೆ ಅನಿಸುತ್ತೆ. ಈ ವಿಡಿಯೋ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಥರ ನಾನು ಈ ವಿಡಿಯೋ ಮೂಲಕನೇ ಆ ದೇವರ ಆಶೀರ್ವಾದ ಪಡ್ಕೊತಾ ಇದ್ದೀನಿ. ಆ ದೇವ್ರು ನಿಮ್ಮೆಲ್ಲರಿಗೂ ಸದಾ ಕಾಲ ಒಳ್ಳೇದು ಮಾಡ್ತಾ ಇರಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್